ಹಲೋ ಎವ್ರಿವನ್. ನೋಡಿ ಫ್ರೆಂಡ್ಸ್, ಇವತ್ತಿನಿಂದ ನಾವು SSC GD ಕಂಪ್ಲೀಟ್ ಮ್ಯಾಥ್ಸ್ ರಿವಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಈ ಒಂದು ಸೆಷನ್ ಮಿಸ್ ಆದ್ರೆ ನೀವು ತುಂಬಾ ಲಾಸ್ ಆಗ್ತೀರಾ. ಬಿಕಾಸ್ ನೀವು ಆಲ್ರೆಡಿ ಸಿಲೆಬಸ್ ಅನ್ನು ಮುಗಿಸಿರ್ತೀರಾ. ನಿಮ್ಗೆ ಏನ್ ಬೇಕು? ಕಂಪ್ಲೀಟ್ ರಿವಿಷನ್ ಬೇಕು, ಪ್ರಾಕ್ಟೀಸ್ ಬೇಕು, ಹಾಗೂ ಎಕ್ಸಾಮ್ ಅಲ್ಲಿ ಯಾವ ತರ ಬಿಡಿಸ್ಬೇಕು ಅನ್ನೋದು ಗೊತ್ತಾಗಬೇಕು ಅಂಡ್ ಲೇಟೆಸ್ಟ್ ಕ್ವಶನ್ಸ್ ಬೇಕು. ಈ ಒಂದು ಸೆಷನ್ ಅಲ್ಲಿ ಎಲ್ಲಾನು ಸಮೇತ ಕವರ್ ಆಗಿರುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಡೇ 1. ಇದೇ ತರ 15 ಡೇಸ್ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಯಾವ ತರ ಬಿಡಿಸ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಬಿಡಿಸೋಣ ಬನ್ನಿ. ಫಸ್ಟ್ ಕ್ವಶನ್, ದ LCM ಆಫ್ 28, 60, 120 ಅಂಡ್ 135 ಈಸ್. ಈ ತರ ಕೇಳಿದ್ದಾರೆ. ಎಲ್ಸಿಎಂ ಕೇಳಿದ್ದಾರೆ ಅಂದ್ರೆ ಲಾಸಹ ಅಲ್ವಾ? ನೋಡಿ, ನಾವು ಕಾಮನ್ ಆಗಿ ಯಾವ ತರ ಮಾಡ್ತೀವಿ, ಈ ತರ ಮಾಡ್ಕೊಂಡು ಹೋಗ್ತೀವಿ. ರೈಟ್? ಎಲ್ಲ ಮಾಡ್ಕೊಂಡಿದ್ರೆ ಟೈಮ್ ಸೇವ್ ಆಗಲ್ಲ. ರೈಟ್? ಸೊ ಯಾವ ತರ ಮಾಡ್ಬೋದು ಅಂದ್ರೆ 28ನ 14 ಇಂಟು 2 ಆರ್ 7 ಇಂಟು 4 ಅಂತ ಬರ್ಕೊಂತೀವಿ. ರೈಟ್? 60ನ 15 ಇಂಟು 6. ಸೊ 120ನ 15 ಇಂಟು 8 ಅಂಡ್ 135ನ 15 ಇಂಟು 9. ಇಲ್ಲಿ ನೋಡಿ, ಅಂದ್ರೆ 4ರಿಂದ ಹೋಗ್ಬೇಕು, 6ರಿಂದ ಹೋಗ್ಬೇಕು, 8ರಿಂದ ಹೋಗ್ಬೇಕು, ಮತ್ತೆ 9ಇಂದ ಹೋಗ್ಬೇಕು. ರೈಟ್? ನಾನು ಚೆಕ್ ಮಾಡ್ತೀನಿ 4ರಿಂದ ಇದು ಹೋಗಲ್ಲ, ಮುಗೀತು. ನೆಕ್ಸ್ಟು 60ನ ನಾನು 10 ಇಂಟು 6 ಅಂತಾನು ಬರ್ಕೊಂತೀನಿ ಅಲ್ವಾ? ಸೊ ಬರ್ಕೊಳ್ಳೋಣ. 10ಇಂದನೂ ಹೋಗ್ಬೇಕು, ಇದು ಹೋಗಲ್ಲ, ಇದು ಹೋಗಲ್ಲ. ಒಂದೇ ಆಪ್ಷನ್ 10ಇಂದ ಹೋಗೋದು. 10ನ ಮಲ್ಟಿಪಲ್ ರೂಲ್ ಏನು? ಕೊನೆಯಲ್ಲಿ ಏನಿರಬೇಕು? 0 ಇರಬೇಕು. ಕ್ಲಿಯರ್? ಸಿಂಪಲ್. ನಾವು ಮಾಡೋ ಅವಶ್ಯಕತೆನೇ ಇಲ್ಲ. ಮುಗೀತು. ಎರಡನೇ ಕ್ವಶನ್ ಬಂದ್ಬಿಟ್ಟು, ಡಿಟರ್ಮೈನ್ ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ದಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 15, 25, 40 ಅಂಡ್ 75 ಅಂತ ಕೇಳಿದ್ದಾರೆ. 15, 25, 40 ಮತ್ತು 75ರಿಂದ ಸಂಪೂರ್ಣವಾಗಿ ಭಾಗವಾಗುವ ಅತಿ ದೊಡ್ಡ 4ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಸೇಮ್ ಅದೇ ತರ 15ನ ನಾವು ಏನಂತ ಬರ್ಕೊಂತೀವಿ? 5 ಇಂಟು 3 ಅಂದ್ರೆ 3ರಿಂದನೂ ಭಾಗ ಆಗಬೇಕು, 5ರಿಂದನೂ ಭಾಗ ಆಗಬೇಕು, 5ರಿಂದನೂ ಮಲ್ಟಿಪಲ್ ಆಗಬೇಕು, 3ರಿಂದನೂ ಮಲ್ಟಿಪಲ್ ಆಗಬೇಕು. ರೈಟ್? 25ನ 5 ಸ್ಕ್ವೇರ್ ಮತ್ತೆ 40ನ 10 ಇಂಟು 4. ರೈಟ್? ಮತ್ತೆ 75ನ 25 ಇಂಟು 3 ಅಲ್ವಾ? 5ನ ಡಿವಿಸಿಬಲ್ ರೂಲ್ ಏನು, ಆರ್ ಮಲ್ಟಿಪಲ್ ರೂಲ್ ಏನು? ಲಾಸ್ಟ್ ಅಲ್ಲಿ ಏನಿರಬೇಕು? ಕೊನೆಯಲ್ಲಿ 0 ಅಥವಾ 5 ಇರಬೇಕು. ಕ್ಲಿಯರ್? ಸೊ ಇಲ್ಲಿ 9 ಇದೆ, ಒಂದು ಹೋಯ್ತು. ನೆಕ್ಸ್ಟ್ 10 ಏನಿರಬೇಕು? ಲಾಸ್ಟ್ ಅಲ್ಲಿ 10 ಇರಬೇಕು. 2 ಆಪ್ಷನ್ ಹೋಯ್ತು. ಇನ್ನೊಂದು 4ದು 60 ಹೋಗುತ್ತೆ, 00 ಹೋಗುತ್ತೆ. 4ದೇನು ಲಾಸ್ಟ್ 2 ಡಿಜಿಟ್ಸ್ 4ರಿಂದ ಭಾಗ ಆಗಬೇಕು. ನೆಕ್ಸ್ಟ್ 25 3 ನಂಬರ್ ಲಾಸ್ಟ್ 25ರಿಂದ ಭಾಗ ಆಗಬೇಕು ಅಲ್ವಾ? ಸೊ 3 ನಂಬರ್ 960 ಆಗುತ್ತಾ? ಆಗಲ್ಲ. 600 ಈಸಿಯಾಗಿ ಆಗುತ್ತೆ. ಕ್ಲಿಯರ್? ಇಷ್ಟೇ ಸಿಂಪಲ್. ಸೊ 600 ಹೆಂಗಾಗುತ್ತೆ ಅಂದ್ರೆ ಲಾಸ್ಟ್ 3 ಡಿಜಿಟ್ ತಗೊಳ್ಳಿ. 25 ಇಂಟು 4 ಎಷ್ಟು? 100. 100 ಇಂಟು 6 ಹೋಯ್ತು. ಇದ್ರನ್ನ ತಗೊಳ್ಳಿ. 25 ಇಂಟು 3 75 ಆಯಿತು. 210 ಆಯಿತು. 21 ಉಳಿತು, ಒಂದು 0. 210 ಆಯಿತು. ಎಲ್ಲಿ ಹೋಗುತ್ತೆ? ಹೋಗಲ್ಲ. ವಿತೌಟ್ ಪೆನ್ನು ಪೇಪರ್ ಸಮೇತ ಮಾಡಬಹುದು. ಕೊನೆವರೆಗೂ ನೋಡಿ. ಈ 15 ಕ್ಲಾಸಸ್ ನೋಡಿ, ನಿಮಗೆ ಸೊಲ್ಯೂಷನ್ ಈಸಿಯಾಗಿ, ಯಾವುದೇ ಒಂದು ಕ್ವಶನ್ ಆಗಲಿ ಈಸಿಯಾಗಿ ಬರುತ್ತೆ. ಓಕೆನಾ? ಥರ್ಡ್ ಕ್ವಶನ್, ದ ಆವರೇಜ್ weight ಆಫ್ ಗೋಪಾಲ್, ಅಕ್ಷಯ್ ಅಂಡ್ ಅತುಲ್ ಈಸ್ 46 kg. If the average weight of Gopal and Akshay be 40 kg and that of Akshay and Atul be 45 kg, then the weight of Akshay is ಅಂತ ಕೇಳಿದ್ದಾರೆ. ಗೋಪಾಲ್, ಅಕ್ಷಯ್ ಮತ್ತು ಅತುಲ್ ಅವರ ಸರಾಸರಿ ತೂಕ 46 kg. ಸರಾಸರಿ ತೂಕ ಅಂದ್ರೆ ಗೋಪಾಲ್ದು, ಅಕ್ಷಯ್ದು ಮತ್ತೆ ಅತುಲ್ದು ಸರಾಸರಿ ತೂಕ ಅಂದ್ರೆ 46. ನಮ್ಗೆ ಸಮ್ ಬೇಕಂದ್ರೆ ಆವರೇಜ್ ಅಂದ್ರೆ ಸರಾಸರಿ ಅಂದ್ರೆ ಏನು? ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಆವರೇಜ್ ಇಸ್ ಈಕ್ವಲ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ 3 ಜನ, ಆವರೇಜ್ ಎಷ್ಟು? 46. ಇಂಟು ಮಾಡಿದ್ರೆ ಸಮ್ ಸಿಗುತ್ತೆ. ರೈಟ್? ಅದಾದ್ಮೇಲೆ ಇಫ್ ದ ಆವರೇಜ್ weight ಆಫ್ ಗೋಪಾಲ್ ಅಂಡ್ ಅಕ್ಷಯ್ ಬಿ 40 kg, ಗೋಪಾಲ್ ಮತ್ತು ಅಕ್ಷಯ್ ಅವ್ರದ್ದು ಎಷ್ಟು? 40 kg. ಗೋಪಾಲ್ ಪ್ಲಸ್ ಅಕ್ಷಯ್ 40 kg. ಎಷ್ಟು ಜನದ್ದು? 2. ಅದನ್ನ ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟು ಅಕ್ಷಯ್ ಮತ್ತೆ ಅತುಲ್ ಇವ್ರದ್ದು 45 kg. ತುಂಬಾ ಟೈಪಲ್ಲಿ ಮಾಡ್ಬೋದು. ನಿಮಗೆ ಈಸಿ ವೇ ಅನ್ನ ಹೇಳ್ಕೊಡ್ತೀನಿ. ಓಕೆನಾ? 46 ಇಂಟು 3 ಎಷ್ಟು? 3 6 18. 1 ಉಳಿತು. 3 4 12 ಪ್ಲಸ್ 1
138. ಓಕೆ, ಇದೆಷ್ಟಾಯಿತು 80. ಅಂದರೆ ಗೋಪಾಲ್ ಮತ್ತು ಅಕ್ಷಯ್ದೆಷ್ಟು 80. ಹಾಗಾದರೆ ಉಳಿದಿರೋದು ಅದು ಅತುಲ್ದೆಷ್ಟು 58. ಅತುಲ್ದೆಷ್ಟು 58. ಅತುಲ್ದು 58. ಹಾಗಾದರೆ 45 ಇಂಟು 2 ಎಷ್ಟು 90. ಅಕ್ಷಯ್ ಪ್ಲಸ್ ಅತುಲ್ದು ಇಬ್ಬರದು ಸೇರಿ 90. ಅದರಲ್ಲಿ ಅತುಲ್ದು 58 ಆದರೆ ಹಾಗಾದರೆ ಅಕ್ಷಯ್ದೆಷ್ಟು 90ಲ್ಲಿ 58 ಹೋದ್ರೆ ಎಷ್ಟು 32. ಎಷ್ಟು ನಮಗೆ 32. ಇವೆಲ್ಲ ಸಮೇತ ಅಪ್ಡೇಟೆಡ್ ಕ್ವಶನ್ಸ್, ತೊಂದರೆನೇ ಇಲ್ಲ. ಯಾವುದೇ ಒಂದು ಕ್ವಶನ್ ಸಮೇತ ನಾನು ಅಪ್ಡೇಟೆಡ್ ಕ್ವಶನ್ಸ್ ತೊಗೊಂಡು ಬಂದಿರ್ತೀನಿ. ಕ್ಲಿಯರ್? ಇವೆಲ್ಲ ಸಮೇತ 4/2025 ಪ್ರಶ್ನೆಗಳು. ಓಕೆನಾ? ಎವ್ರಿ ಡೇ ಪ್ರತಿಯೊಂದು 3 ಶಿಫ್ಟ್ ಇರ್ತಾರೋ ಅದರಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ನಿಮಗೆ 25 ಕ್ವಶನ್ಸ್ ಅನ್ನ ಬಿಡಿಸೋಣ. ದಯವಿಟ್ಟು ಶೇರ್ ಮಾಡಿ. ಓಕೆ, ಸೊ A can do a piece of work in 32 days and B in 48 days. They work together for 8 days and then A goes away. In how much time will be finish the 60% of the remaining work ಅಂತ ಕೇಳಿದ್ದಾರೆ. ಎ ಒಂದು ಕೆಲಸವನ್ನು 32 ದಿನಗಳಲ್ಲಿ, ಎ ಇದ್ದಾರೆ ಅವ್ರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ 32 ದಿನದಲ್ಲಿ. ಪಿ ಇದ್ದಾರೆ ಅವ್ರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ 48 ದಿನದಲ್ಲಿ. ಮಾಡ್ಬೋದು, ಆಕ್ಚುಲಿ ಮಾಡ್ಬೋದು. ಓಕೆನಾ? ಅವರು 8 ದಿನಗಳ ಒಟ್ಟಿಗೆ ಕೆಲಸ ಮಾಡುತ್ತಾರೆ. ನಂತರ ಎ ಹೋಗ್ಬಿಡ್ತಾನೆ. ಹಾಗಾದ್ರೆ ಉಳಿದ ಕೆಲಸವನ್ನು 60% ಅನ್ನು ಬಿ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಟೋಟಲ್ ವರ್ಕ್ ಏನು 32ಗೆ 48ಗೆ ಎಲ್ ಸಿ ಎಂ ಎಷ್ಟು ಅಲ್ವಾ? 32 3ಲೆ 48 2ಲೆ ಹಾಗಾದ್ರೆ ಎಷ್ಟು ಮೊತ್ತ 6. ಇಲ್ಲ ಸರ್ ನಮ್ಗೆ ಇದು ಬಂದಿಲ್ಲ ಅಂದ್ರೆ ನೋಡಿ ಸಿಂಪಲ್ 16 ಇಂಟು 2 16 ಇಂಟು 3. ಕ್ಲಿಯರ್? 16 ಕಾಮನ್ ಇದೆ. ಓಕೆನಾ? ಇಲ್ಲಿ ಏನಿದೆ ಅದನ್ನು ಇಲ್ಲಿ ಮಲ್ಟಿಪಲ್ ಮಾಡಿ, ಇಲ್ಲಿ ಏನಿದೆ ಅದನ್ನು ಇಲ್ಲಿ ಮಲ್ಟಿಪಲ್ ಮಾಡಿ, ಎಲ್ ಸಿ ಎಂ ಸಿಗ್ಬಿಡುತ್ತೆ. ಕ್ಲಿಯರ್? ಇಷ್ಟೇ 96. ಸೊ ಹಾಗಾದರೆ ಇಬ್ಬರೂ ಸೇರಿ 5 ದಿನ ಒಟ್ಟಿಗೆ ಕೆಲಸ ಮಾಡ್ತಾರೆ. ಇಬ್ಬರದ್ದು ಎಫಿಷಿಯನ್ಸಿ ಎಷ್ಟು 5. 5 ಇಂಟು 8 ಎಷ್ಟಪ್ಪ 40. ಆದರೆ ಇಬ್ಬರು ಸೇರಿ 40 ಕೆಲಸ ಮಾಡ್ತಾರೆ. ಆಗ ಎ ಯಾವುದೋ ಒಂದು ಕಾರಣದಿಂದ ಎ ಹೋಗ್ಬಿಡ್ತಾರೆ ಆಚೆಗೆ. ಹಾಗಾದ್ರೆ ಇನ್ನೆಷ್ಟು ಉಳಿಯುತ್ತೆ 96ರಲ್ಲಿ 40 ಕೆಲಸ ಮಾಡಿ ಎ ಹೋಗ್ಬಿಟ್ರೆ ಇನ್ನೆಷ್ಟು ಉಳಿಯುತ್ತೆ 56 ಕೆಲಸ ಉಳಿಯುತ್ತೆ. ಅದನ್ನ ಯಾರು ಮಾಡ್ತಾರೆ ಬಿನೇ ಮಾಡ್ತಾರೆ. ಬಿದೆಷ್ಟು ಎಫಿಷಿಯನ್ಸಿ 2. ಹಾಗಾದ್ರೆ 56/2. ಇಷ್ಟು ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಅಲ್ವಾ? ಬಟ್ ಅವ್ರು ಕೇಳಿರೋದೇನು ಇನ್ ಹೌ ಮಚ್ ಟೈಮ್ ವಿಲ್ ಬಿ ಫಿನಿಶ್ ದ 60% ಆಫ್ ದ ರಿಮೈನಿಂಗ್ ವರ್ಕ್. ಉಳಿದ ಕೆಲಸವನ್ನು 60% ಅನ್ನು ಬಿ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಾಗಾದ್ರೆ 60% ಅಂದ್ರೆ ಎಷ್ಟು 3/5. ಸರ್ ನಮ್ಗೆ ಬರಲ್ಲ ಅಂದ್ರೆ ಈ ಥರನೇ ಬರ್ಕೊಳ್ಳಿ, ತೊಂದರೆ ಇಲ್ಲ. 0 ಕ್ಯಾನ್ಸಲ್ 3/5 ಆಗುತ್ತೆ ಅಲ್ವಾ? ಸೊ 28 ಇಂಟು 3 ಎಷ್ಟಪ್ಪ 84 ಡಿವೈಡೆಡ್ ಬೈ 5. ನಮಗೆ ಬೈ ಏನು ಬರಬೇಕು 5 ಬರಬೇಕು. 1 ಹೋಯ್ತು 2 ಹೋಯ್ತು. ಓಕೆ, 5 16 ಎಷ್ಟು 80 ನಿಮಗೆ ಎಷ್ಟು 4 and 5 ಇಸ್ 16 4/5. ಆನ್ಸರ್ ಎಷ್ಟು ನಮಗೆ 16 4/5. ಓಕೆ, so next question, 2 trains having a length of 210 meter and 140 meter are running at speeds of 80 km per hour and 150 km per hour respectively in the same direction. The time taken by the faster train coming from behind to completely cross the other train is ಅಂತ ಕೇಳಿದ್ದಾರೆ. ಅವ್ರು ಏನಂತ ಕೇಳಕತ್ತಾರೆ 210 ಮೀಟರ್ ಮತ್ತು 140 ಮೀಟರ್ ಉದ್ದದ 2 ರೈಲುಗಳ ಕ್ರಮವಾಗಿ 80 ಕಿಲೋಮೀಟರ್ ಗಂಟೆ ಮತ್ತು 150 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಸಾಗುತ್ತವೆ. ಅಂದ್ರೆ ಎರಡೂ ಸಮೇತ ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ. 2 ಟ್ರೈನ್ಸ್, ಟ್ರೈನ್ ಎ ಒಂದು ಟ್ರೈನ್ ಬಿ. ಹಿಂದೆ ಬರುವ ವೇಗದ ರೈಲನ್ನು ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ತೆಗೆದುಕೊಳ್ಳೋ ಸಮಯ ಎಷ್ಟು ಅಂತ. ಸೊ ಸೇಮ್ ಸೈಡ್ ಟ್ರಾವೆಲ್ ಆದರೆ ನಾವು ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ. ಆಪೋಸಿಟ್ ಟ್ರೈನ್ಸ್ ಬಂದರೆ ನಾವು ಏನು ಮಾಡ್ತೀವಿ ಪ್ಲಸ್ ಮಾಡ್ತೀವಿ. ಇದನ್ನ ನೆನ್ಪಿಡ್ಬೇಕು. ರೈಟ್? ಫಸ್ಟ್ ಆಫ್ ಆಲ್ ನಮಗೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಪ್ಪ ಎಸ್ ಇಂಟು ಟಿ. ಹಾಗಾದ್ರೆ ಅವ್ರು ಕೇಳಿರೋದೇನು ಸಮಯ ಬೇಕಂದ್ರೆ ಡಿ ಬೈ. ಓಕೆನಾ? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ L1 ಪ್ಲಸ್ L2. ಹಾಗಾದ್ರೆ L1 ಪ್ಲಸ್ L2 ಇಸ್ ಈಕ್ವಲ್ ಟು ಎಸ್ ಇಂಟು ಟಿ. L1 ಪ್ಲಸ್ L2 ಎಷ್ಟು 210 ಪ್ಲಸ್ 140 ಎಷ್ಟು 350. ಸ್ಪೀಡ್ಸ್ ಏನಂತ ಕೊಟ್ಟಿದ್ದಾರೆ 80 ಕಿಲೋಮೀಟರ್ ಪರ್ ಅವರ್ ಮತ್ತು 150 ಕಿಲೋಮೀಟರ್ ಪರ್ ಅವರ್. ಒಂದೇ ಡೈರೆಕ್ಷನ್ ಅಂದ್ರೆ ಏನು ಮಾಡಬೇಕು ಮೈನಸ್ ಮಾಡಬೇಕಾದ್ರೆ 150ಅಲ್ಲಿ 80 ಹೋದ್ರೆ ಇನ್ನು ಉಳಿದಿರೋದೆಷ್ಟು 70 ಕಿಲೋಮೀಟರ್ ಪರ್ ಅವರ್ ಅಲ್ವಾ? ಬಟ್ ನಮಗೆ ಕೊಟ್ಟಿರೋದೇನು ಆನ್ಸರು ಏನು
ಮಿನಿಟ್ಸಲ್ಲಿ. ಕ್ಲಿಯರ್? ರೇಷೋದಲ್ಲಿ ಅನಿಸುತ್ತೆ, ರೇಷೋ. ಓಕೆನಾ? ಸೊ ನಮಗೆ ರೇಷೋದಲ್ಲಿ ನಾವು ಏನು ಮಾಡಬೇಕು, ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು, ರೈಟ್? ಸೊ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ, ಕನ್ವರ್ಟ್ ಮಾಡಬೇಕು. ಮಾಡೋಣ ಬನ್ನಿ. ಇಂಟು 5/18 ಅಲ್ವಾ? ಮೀಟರ್ ಪರ್ ಸೆಕೆಂಡ್ ಮಾಡಬೇಕಂದ್ರೆ ಇಂಟು 5/18. 71 ಜಾ 75 ಜಾ 5 5 ಕ್ಯಾನ್ಸಲ್ ಆಯಿತು. ಟಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 18 ಅಲ್ವಾ? ಇಲ್ಲಿ ಟಿ ಆದರೆ 18 ಆ ಕಡೆ ಹೋದರೆ ಎಷ್ಟು? 18 ಅಲ್ವಾ? ಟಿ ಇಸ್ ಈಕ್ವಲ್ ಟು 18, ಟೈಮ್ 18. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಏನು ಅದು ಗೊತ್ತಿಲ್ಲ. ಆದರೆ 18 ಡಿವೈಡೆಡ್ ಬೈ ಪರ್ ಅವರ್ಗೆ ಎಷ್ಟು ಮಿನಿಟ್ಸ್ ಇರುತ್ತೆ? 60 ಮಿನಿಟ್ಸ್. ಸೊ 1 ಜಾ ಡಿವೈಡ್ 16 ಜಾ 6 3 ಜಾ. ಅದರ ಆನ್ಸರ್ ಎಷ್ಟು? 0.3. ಆನ್ಸರ್ ಎಷ್ಟು ನಮಗೆ? 0.3. ಅರ್ಥ ಆಯ್ತಾ? The sixth question, a dishonest shopkeeper promises to sell his goods at cost price. However, he uses a weight that actually weighs 46% less than what is written on it. Find its profit percentage ಅಂತ ಕೇಳಿದ್ದಾರೆ. ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿ ತನ್ನ ಸರಕುಗಳನ್ನು ಖರೀದಿ ಬೆಲೆಗೆ ಮಾರುವುದಾಗಿ ಹೇಳ್ತಾನೆ. ಅವನು ಏನಂತ ಹೇಳ್ತಾನೆ? ಖರೀದಿ ಬೆಲೆಗೆ ಅಂದ್ರೆ 100%ಗೆ ಅಂತ ಹೇಳ್ತಾನೆ. ಆದರೆ ಅವನು ಬಳಸುವ ತೂಕವು ಬರೆಯಲ್ಪಟ್ಟ ತೂಕಕ್ಕಿಂತ 46% ಕಡಿಮೆ ಇರುತ್ತದೆ. ಅಂದರೆ 100 ಇರಬೇಕಿತ್ತು, ಬಟ್ ಅವನು ಏನು ಮಾಡವನೆ? ಮೋಸ ಮಾಡಿಬಿಟ್ಟು 46% ಕಡಿಮೆ ಆಯ್ತಂತೆ. ಆದರೆ ಎಷ್ಟು ಪರ್ಸೆಂಟ್ ಇರ್ತದೆ? 54% ಇರ್ತದೆ. 100 ಇರಬೇಕಾಗಿರೋದು ಅಲ್ವಾ? ಸೊ ಎಷ್ಟಿದೆ? 54% ಆಗಿದೆ. ಹಾಗಾದರೆ ಅವನ ಲಾಭ ಎಷ್ಟು ತಗೊಂಡಿದ್ದಾನೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ, ಈಗ 1 kg ಸಕ್ಕರೆ ತಗೊಳಕ್ಕೆ ಹೋಗಿರ್ತೀನಿ ನಾನು ಅಲ್ವಾ? ಅವನು 1 kg ಅಂತ ಹಾಕಿರ್ತಾನೆ, ಬಟ್ ಅದೆಷ್ಟಿರುತ್ತೆ? ಒಂದು 58% ಇಲ್ಲಿ 42% ಇರುತ್ತೆ. ಹಾಗಾದ್ರೆ ಅವ್ನ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಮಾಡೋಣ ಬನ್ನಿ ಅಲ್ವಾ? ಸೊ 54, ಸೊ 100ಗೆ ಕೊಡಬೇಕಾಗಿರೋದು ಅಲ್ಲ, 100ಗೆ ಕೊಡಬೇಕಾಗಿರೋದು 54ಗೆ, ಅಂದರೆ 100 ಐಟಮ್ಸ್ನ ಕೊಡಬೇಕಾಗಿರೋದು 54 ಐಟಮ್ ಕೊಟ್ಬಿಟ್ಟು 100 ಅಂತ ಹೇಳಿದ್ದಾನೆ. ಹಂಗಾದ್ರೆ ಇನ್ನೆಷ್ಟು ಐಟಮ್ ಕೊಡಬೇಕಿತ್ತು? 46 ಐಟಮ್ ಕೊಡಬೇಕಿತ್ತು ಅಲ್ವಾ? ಸೊ 46% ಬೇಕಂದ್ರೆ ಇಂಟು 23 27, 223 ಜಾ 227. ಸೊ ಇಲ್ಲಿ ಎಷ್ಟಾಯಿತು? 2300 ಡಿವೈಡೆಡ್ ಬೈ 27 ಆಯಿತು ಅಲ್ವಾ? ಎಲ್ಲನೂ ಸಮೇತ 8ಇಂದ ಇದೆ, ಸೊ 8 ಮಾಡಿಬಿಡೋಣ. 27 ಇಂಟು 8 ಎಷ್ಟಪ್ಪ? 56, 5 ಕ್ಯಾರಿ, 8 2 ಜಾ 16 ಪ್ಲಸ್ 5 21. ಹಾಗಾದ್ರೆ ಎಷ್ಟು ಉಳೀತು? 14 ಉಳೀತು ಅಲ್ವಾ? 140 ಆಯಿತು. 140 ಅಂದರೆ ಎಷ್ಟು? 27 5 ಜಾ 135. ಓಕೆ, ಸ್ಟಾರ್ಟಿಂಗ್ ನಮ್ಗೆ ಏನು ಬರಬೇಕು? 5 ಉಳಿತೆ, 5/7 ಆಗುತ್ತೆ. ಓಕೆ, so in an examination there were 3 papers of mathematics, 2 papers of English and 1 paper of science. All papers were 100 marks. S got 60% in mathematics, 70% in English and 50% in science. What was his percentage of marks in all papers ಅಂತ ಕೇಳಿದ್ದಾರೆ. ವಾ, ಸೊ ಒಂದು ಪರೀಕ್ಷೆಯಲ್ಲಿ ಗಣಿತದ 3 ಪೇಪರ್ಗಳಿವೆ. ಸೊ ಮ್ಯಾಥ್ಸು ಮತ್ತು ಇಂಗ್ಲೀಷ್ದು 2 ಪೇಪರ್, ಮ್ಯಾಥ್ಸ್ದು ಎಷ್ಟು ಪೇಪರ್ ಅವೆ? 3 ಪೇಪರ್, ಇಂಗ್ಲೀಷ್ದು ಎಷ್ಟು ಪೇಪರ್ ಅವೆ? 2 ಪೇಪರ್, ಮತ್ತು ವಿಜ್ಞಾನದ ಎಷ್ಟು ಪೇಪರ್ ಇದೆ? 1 ಪೇಪರ್, ಸೈನ್ಸ್ ಒಂದೈತೆ. ಎಲ್ಲ ಪೇಪರ್ಗಳು 100 ಅಂಕಗಳಿವೆ ಅಲ್ವಾ? ಎಲ್ಲ ಪೇಪರ್ ಎಷ್ಟಕ್ಕಿಂತ 100 ಅಂಕಗಳಿಗಿವೆ. ಎಸ್ ಗಣಿತದಲ್ಲಿ 60%, ಗಣಿತದಲ್ಲಿ 60%, ಇಂಗ್ಲೀಷ್ನಲ್ಲಿ 70% ಮತ್ತು ವಿಜ್ಞಾನದಲ್ಲಿ 50% ಪಡೆದಿದ್ದಾನೆ. ಹಾಗಾದರೆ ಎಲ್ಲ ಪೇಪರ್ಗಳ ಅವನು ಒಟ್ಟು ಶೇಕಡಾವಾರು ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅಲ್ವಾ? ಇವನು ಏನು ಮಾಡಿದ್ದಾನೆ? ಟೋಟಲ್ ಮ್ಯಾಥಮೆಟಿಕ್ಸ್ 3 ಪೇಪರ್ ಇರುತ್ತೆ, ಇಂಗ್ಲೀಷ್ 2 ಪೇಪರ್ ಇರುತ್ತೆ, ಸೈನ್ಸ್ 1 ಪೇಪರ್ ಇರುತ್ತೆ. ಅದರಲ್ಲಿ ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 60 ತೆಗೆದವನೇ, ಇಂಗ್ಲೀಷಲ್ಲಿ 100ಕ್ಕೆ 70 ತೆಗೆದವನೇ, ಸೈನ್ಸಲ್ಲಿ 100ಕ್ಕೆ 50 ತೆಗೆದವನೇ. ಹಾಗಾದರೆ 60 60 60 ಎಷ್ಟು? 180 ಅಲ್ವಾ? ಪ್ಲಸ್ 2 ಇಂಟು 70 ಎಷ್ಟು? 140, ಪ್ಲಸ್ 1 ಇಂಟು 50 ಎಷ್ಟು? 50 ಡಿವೈಡೆಡ್ ಬೈ ರೇಷಿಯೋ ಎಷ್ಟು ಪೇಪರ್ಸ್ ಇದೆ ಟೋಟಲ್ಲು? 6 ಪೇಪರ್ಸ್, ಡಿವೈಡ್ ಬೈ 6 ಮಾಡಿ. ಓಕೆ, ಸೊ 180 ಪ್ಲಸ್ 140 ಎಷ್ಟು? 320, 320 ಪ್ಲಸ್ ಎಷ್ಟು? 370 ಬೈ 6. ಕರೆಕ್ಟ್ ಇದೆಯಾ? 6 1 ಜಾ 6 6 ಜಾ 6 6 ಎಷ್ಟು? 36. ರಿಮೈನಿಂಗ್ ಎಷ್ಟು ಉಳಿತು? 1 ಉಳಿತು, 10 ಆಯಿತು. 1 ಜಾ 6 6, ಇನ್ನೆಷ್ಟು ಉಳಿತು? 4 ಉಳಿತು, 4 ಹೋಗಲ್ಲ, ಸೊ ಪಾಯಿಂಟ್ ಪುಟ್ ಮಾಡಿದ್ರೆ 40 ಆಯಿತು. ಅಗೇನ್ 6 6 ಜಾ, ಸೊ 61.6 ಬರಬೇಕು, ಮುಗೀತು. ಕ್ಲಿಯರ್? ಇಷ್ಟು ನಮಗೆ
ಇದು ಲಾಂಗ್ ಮೆಥಡ್. ಇದ್ಯಾವ ಮೆಥಡು? ಲಾಂಗ್ ಮೆಥಡ್. ನಿಮಗೆ ಶಾರ್ಟ್ ಮೆಥಡ್ ಬೇಕು ಅಂದರೆ ಇಲ್ಲಿ ಹೇಳ್ಕೊಡ್ತೀನಿ, ಇದನ್ನು ಬರ್ಕೊಳ್ಳಿ, ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. 3 ಪೇಪರ್ಸ್ದು 60, 2 ಪೇಪರ್ಸ್ದು 70 ಮತ್ತು ಒಂದು ಪೇಪರ್ದು 50. ರೈಟ್. ನಾವಿಲ್ಲಿ ಸೊ ಎಲ್ಲನೂ ಮಾರ್ಕ್ಸು 100ಕ್ಕೆ, ಅದಕ್ಕೆ ನಾವಿಲ್ಲಿ ಏನು ಮಾಡೋಣ, ಆವ್ರೇಜ್ ತಗೊಳ್ಳೋಣ. 60 ಅಂತ ತಗೊಂಡ್ರೆ ಇದೆಷ್ಟು ಜಾಸ್ತಿ ಇದೆ? 10. 60 ಪ್ಲಸ್ 10 ಇಂಟು 2 ಎಷ್ಟು? 20. ರೈಟ್. 60 ಪ್ಲಸ್ ಮೈನಸ್ 10. 10 ಇಂಟು 1 ಎಷ್ಟು? 10. ಸೊ 20 ಅಲ್ಲಿ 10 ಹೋದ್ರೆ ಎಷ್ಟು? 10 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದಾವೆ? 6. 1 ಜಾ 6 ಉಳಿತು, ಪಾಯಿಂಟ್ ಮಾಡಿದ್ರೆ 4, 40 ಆಯಿತು, 660. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು ಬಂತು? 61.6 ಬರುತ್ತೆ. ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಇಲ್ಲ ಸರ್ ನಮಗೆ ಪರವಾಗಿಲ್ಲ ಈ ಥರ ಅಂದರೆ ಈ ಥರ ಮಾಡಿ, ಇನ್ನೊಂದು ಸಲ ತೋರಿಸ್ನಲ್ಲ ಆ ಥರ. ಇಲ್ಲ ಸರ್ ನಮ್ಗೆ ಇದು ಅರ್ಥ ಆಗ್ತದ್ರೆ ರೈಟ್. ಸೊ ವಿ ಆರ್ ಹೆಡಿಂಗ್ ಟು ನೆಕ್ಸ್ಟ್ ಕ್ವಶನ್. ಎ ಸ್ಟೂಡೆಂಟ್ ವಾಸ್ ಗೆಟಿಂಗ್ ದ ಫಾಲೋಯಿಂಗ್ 4 ಆಫರ್ಸ್ ಆನ್ ದ ಪರ್ಚೇಸ್ ಆಫ್ ಬುಕ್. 2 successive discounts of 20% and 20%. Second, 2 successive discounts of 25% and 15%. Third, 2 successive discounts of 30% and 10%. Fourth, 2 successive discounts of 5% and 35%. Which scheme offers the most discount to the student ಅಂತ ಕೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿ ಪುಸ್ತಕ ಖರೀದಿಸುವಾಗ ಕೆಳಗೆ 4 ಆಫರ್ಗಳಿದ್ದಾವೆ. ಯಾವ್ಯಾವು? ಫಸ್ಟ್ ಬಂದ್ಬಿಟ್ಟು 20% ಮತ್ತು 20% ಎರಡು ಕ್ರಮಬದ್ಧ ರಿಯಾಯಿತಿಗಳು. ಫಸ್ಟ್ನೇದು. ಎರಡನೇದು ಬಂದ್ಬಿಟ್ಟು 25% ಮತ್ತು 15% ಎರಡು ಕ್ರಮಬದ್ಧ ರಿಯಾಯಿತಿಗಳು, ಅಂದರೆ 2 successive discounts ಅಂತ. ಮೂರನೇದು 30 ಪ್ಲಸ್ 10. ನಾಲ್ಕನೇದು 5 ಪ್ಲಸ್ 35. ಹಾಗಾದರೆ ಯಾವ ಜನ ವಿದ್ಯಾರ್ಥಿ ಅತಿ ಹೆಚ್ಚು ರಿಯಾಯಿತಿ ನಡೀತದೆ ಅಂದರೆ ಇದರಲ್ಲಿ ಈ 4ಅಲ್ಲಿ ಯಾವುದು ಚೂಸ್ ಮಾಡಿಕೊಂಡ್ರೆ ಅತಿ ಹೆಚ್ಚು ಡಿಸ್ಕೌಂಟ್ ಸಿಗುತ್ತೆ ಅಂತ. ಸೊ ಮಾಡೋಣ ಬನ್ನಿ, ತೊಂದರೆ ಇಲ್ಲ. ಡಿಸ್ಕೌಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ 2 successive discountsದು A ಪ್ಲಸ್ ಬಿ ಮೈನಸ್ A ಇಂಟು ಬಿ ಡಿವೈಡೆಡ್ ಬೈ 100. ಇದನ್ನು ನೆನ್ಪಿಟ್ಕೋಬೇಕು. ಕ್ಲಿಯರ್? ಇದು ನೆನ್ಪಿಟ್ಕೊಂಡ್ರೆ ನಮ್ಗೆ ಈಸಿಯಾಗಿ ಬರುತ್ತೆ. ಫಸ್ಟ್ ನೋಡಿ, 20 ಪ್ಲಸ್ 20 ಎಷ್ಟಾಯಿತು? 40 ಮೈನಸ್ 20 ಇಂಟು 20 ಬೈ 100. 0 0 0 0 ಕ್ಯಾನ್ಸಲ್. 40 ಹಾಕೋದ್ರೆ ಎಷ್ಟು? 36. ಇದೆಲ್ಲ ನಾವು ಮಾಡಬಾರ್ದು ಎಕ್ಸಾಮಲ್ಲಿ ಅಲ್ವಾ? ಸೊ ಎಕ್ಸಾಮಲ್ಲಿ ಯಾವ ಥರ ಮಾಡಬೇಕಂದ್ರೆ 20 ಪ್ಲಸ್ 20 ಎಷ್ಟು? 40. 2 ಇಂಟು 2 ಮುಗೀತು 4. ಸೊ 40 4 ಆದರೆ 36. ಓಕೆ. ಸೊ ಅದೇ ಥರ 25 ಪ್ಲಸ್ 15 40. 25 ಇಂಟು 15 ಎಷ್ಟು? 375. 375 ಬೈ 100 ಎಷ್ಟು? 3.75. ಹಾಗಾದ್ರೆ ಎಷ್ಟು? 36.25. ಇದೇ ಥರ ಮಾಡಬೇಕು ಎಕ್ಸಾಮಲ್ಲಿ. ಓಕೆನಾ? 30 ಪ್ಲಸ್ 10 ಎಷ್ಟು? ಅಂದರೆ A ಪ್ಲಸ್ ಬಿ 40. 40 ಮೈನಸ್ 30 ಇಂಟು 10 ಎಷ್ಟು? 300. 300 ಬೈ 100 ಎಷ್ಟು? 3. ಮುಗೀತು. ಫೋರ್ತ್ 5 ಪ್ಲಸ್ 35 ಎಷ್ಟು? 40. 35 ಇಂಟು 5 ಎಷ್ಟು? 175. ಸೊ 40ಅಲ್ಲಿ 175. ಇಟ್ ಮೀನ್ಸ್ 175 ಬೈ 100 ಎಷ್ಟು? 1.75. ಹಾಗಾದರೆ ನಮ್ಗೆ ಎಷ್ಟು ಸಿಗುತ್ತೆ? 38.25. ಥರ ನಾವು ಮಾಡಬೇಕು. ಸೊ ಹಾಗಾದರೆ ಯಾವುದು ಜಾಸ್ತಿ ರಿಯಾಯಿತಿ ಸಿಗುತ್ತೆ? ಇಸ್ 38.25. ಹಾಗಾದರೆ ಆನ್ಸರ್ ಏನು? ಆಪ್ಷನ್ ಸಿ, ದಟ್ ಈಸ್ 4th successive discount. ಕ್ಲಿಯರ್? 9th question. Vipul invests a sum of rupees 5,400 and Vijay invests a sum of 9,400 at the same rate of simple interest per annum. If at the end of 5 years Vijay gets 840 rupees more interest than Vipul, then find the rate of interest per annum ಅಂತ ಕೇಳಿದ್ದಾರೆ. ವಿಪುಲ್ 5,400 ಹೂಡಿಕೆ ಮಾಡುತ್ತಾನೆ ಮತ್ತು ವಿಜಯ್ 9,400 ರೂಪಾಯಿ ಹೂಡಿಕೆ ಮಾಡುತ್ತಾನೆ. ಇಬ್ಬರು ಒಂದೇ ಸರಳ ಬಡ್ಡಿದರಲ್ಲಿ ವರ್ಷಕ್ಕೆ 5 ವರ್ಷಗಳ ಕೊನೆಯಲ್ಲಿ ವಿಜಯ್ಗೆ ವಿಪುಲ್ಗಿಂತ 840 ರೂಪಾಯಿ ಹೆಚ್ಚು ಬಡ್ಡಿ ಸಿಗುತ್ತದೆ. ಆಗ ವಾರ್ಷಕ್ಕೆ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಈಗ ಏನು ಮಾಡ್ತಾರೆ ಅಂದರೆ, ವಿಪುಲ್ ಅಂಡ್ ವಿಜಯ್ ಇಬ್ಬರು ಇದ್ದಾರೆ. ವಿಪುಲ್ 5,400 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ ಆ್ಯಂಡ್ ವಿಜಯ್ 9,400 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. ಸೊ ಅಟ್ ದಿ ಎಂಡ್ ಆಫ್ 5 years 5 ವರ್ಷಗಳ ನಂತರ ವಿಜಯ್ಗೆ 840 ರೂಪಾಯಿ ಜಾಸ್ತಿ ಸಿಗುತ್ತೆ 5 ವರ್ಷಗಳ ನಂತರ. ಅಂದರೆ ಡಿವೈಡೆಡ್ ಬೈ 5 ಮಾಡಿದ್ರೆ 1 ವರ್ಷಕ್ಕೆ ಸಿಗುತ್ತೆ. ಡಿವೈಡ್ ಬೈ 5 ಮಾಡಿದ್ರೆ ಎಷ್ಟು? 160. 1 ವರ್ಷಕ್ಕೆ ವಿಪುಲ್ಗೆ ಎಷ್ಟು ಜಾಸ್ತಿ ಸಿಗ್ತಾ ಇದೆ ಅಮೌಂಟು? 168 ರೂಪಾಯಿ ಅಲ್ವಾ? ಸೊ 168 ವಿಜಯ್ಗಿಂತ ವಿಪುಲ್ಗೆ 168 ರೂಪಾಯಿ ಸಿಗ್ತಾ ಇದೆ. ಹಾಗಾದರೆ ಅವ್ರೇನು ಕೇಳಿದ್ದಾರೆ? ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ಸೊ ಇವರು 4,000 ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ 168 ರೂಪಾಯಿ ಜಾಸ್ತಿ ಸಿಗ್ತಿದೆ. ಹಾಗಾದರೆ 168 4,000ಗೆ ಎಷ್ಟು ಪರ್ಸೆಂಟ್ ಅಂತ ಫೈಂಡ್ ಔಟ್ ಮಾಡಿದ್ರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ಬಿಡುತ್ತೆ ಅಲ್ವಾ? 20 ಹೋಯ್ತು,
4 ಒಂದ್ಲೆ 4 ನಾಲ್ಕಲೆ 2 42/10 ಎಷ್ಟು 4.2 ಹಾಗಾದರೆ ಎಷ್ಟು ಪರ್ಸೆಂಟೇಜು 4.2 ರೇಟ್ ಆಫ್ ಇಂಟ್ರೆಸ್ಟ್. ಕ್ಲಿಯರ್. ಸೊ ಜಾಸ್ತಿ ಸಿಕ್ಕಿದೆ, ಅಮೌಂಟ್ ಸಮೇತ ಜಾಸ್ತಿನೇ ಮಾಡಬೇಕಲ್ವಾ, ಹಾಗಾಗಿ 168/4000 ಮಾಡಿದ್ವಿ. ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್, ಈಸಿ ಕ್ವಶನ್ಸ್ ಇವೆಲ್ಲ. ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನಲ್ ಟು 16 and 48? ಸೊ ಥರ್ಡ್ ಪ್ರಪೋರ್ಷನ್ ಅಂದರೆ ಏನು? 16:40 ಈಸ್ ಎಸ್ 48 ಮತ್ತು ಎಕ್ಸ್ ಅಲ್ವಾ. ಸೊ ಇದು ಮಲ್ಟಿಪಲ್ ಆಗುತ್ತೆ, ಇದು ಮಲ್ಟಿಪಲ್ ಆಗುತ್ತೆ, ಗೊತ್ತಿರುತ್ತೆ. A/B = C/D. AD ಆಗುತ್ತೆ, CB ಆಗುತ್ತೆ, ರೈಟ್. ಆರ್ B² AC ಆಗುತ್ತೆ, ತೊಂದರೆ ಇಲ್ಲ. ಓಕೆನಾ. ಸೊ 16 1 16 3 48 × 3 ಎಷ್ಟು? ಲಾಸ್ಟಲ್ಲಿ 3 × 8 ಎಷ್ಟು? 4 ಬರಬೇಕು. ಒಂದು ಆಪ್ಷನ್ ಇರೋದು ನಮ್ಗೆ 4 ಲಾಸ್ಟಲ್ಲಿ, ಮುಗೀತು. 11th ಕ್ವಶನ್. Sarang invested some money in HDFC at 4% per annum rate of interest. What would be the corresponding simple interest after 2 years? Sarang got ₹153 as compound interest considering annual compounding ಅಂತ ಹೇಳಿದ್ರು ಅಲ್ವಾ. ಸೊ ಸಾರಂಗ್ ಅನ್ನೋರು HDFC ನಲ್ಲಿ 4% ಬಡ್ಡಿ ದರದಲ್ಲಿ ಕೆಲವು ಹಣವನ್ನು ಹೂಡಿಕೆ ಮಾಡ್ತಾರಂತೆ. 2 ವರ್ಷಗಳ ನಂತರ ಅವ್ರಿಗೆ ಕಾಂಪೌಂಡ್ ಇಂಟ್ರೆಸ್ಟ್ ₹153 ಸಿಗುತ್ತೆ. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ₹153 ಇದೆ, ರೈಟ್. ಸೊ ಸಿಂಪಲ್ ಇಂಟ್ರೆಸ್ಟ್ ಜಾಸ್ತಿನಾ ಕಾಂಪೌಂಡ್ ಇಂಟ್ರೆಸ್ಟ್ ಜಾಸ್ತಿನಾ? ಸೇಮ್ ಇಯರ್ಸ್ ಇದ್ದರೆ ಕಾಂಪೌಂಡ್ ಇಂಟ್ರೆಸ್ಟ್ ಜಾಸ್ತಿ. ಸೊ 153 ಮೇಲೆ ಆನ್ಸರ್ ಬರೋ ಚಾನ್ಸೇ ಇಲ್ಲ. 2 ಆನ್ಸರ್ ಹೋಯ್ತು, ಇಲ್ದ್ರದ್ದು 2 ಆಪ್ಷನ್ ಅಲ್ವಾ. ಲಾಸ್ಟ್ ಮೂಮೆಂಟಲ್ಲಿ 2 ಆಪ್ಷನ್, ಒಂದು ಆಪ್ಷನ್ ಚಾನ್ಸ್ ತಗೋಬೋದು, ತೊಂದರೆ ಇಲ್ಲ. ಸೊ ಮಾಡೋಣ ಬನ್ನಿ. ನೋಡಿ, 2 ಇಯರ್ಸು 4% ಅಂದರೆ ಎಷ್ಟು? ದಟ್ ಈಸ್ 8% ಸಿಂಪಲ್ ಇಂಟ್ರೆಸ್ಟು. ಅದೇ ಕಾಂಪೌಂಡ್ ಇಂಟ್ರೆಸ್ಟು 8.16. ಹೆಂಗೆ 2 ಇಯರ್ಸ್ದು ಫೈಂಡ್ ಔಟ್ ಮಾಡೋದು? 2A + A²/100. ನಾವು ರೇಟ್ ಮುಖಾಂತರ ಹೋಗ್ಬೇಕಂದ್ರೆ, ರೈಟ್. ಸೊ 8.16ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? ₹153. ನಾವೇನು ಫೈಂಡ್ ಔಟ್ ಮಾಡಬೇಕು? ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಬರುತ್ತೆ? 8% ಅಲ್ವಾ. ಸೊ ಪಾಯಿಂಟ್ ತೆಗೆಯೋಣ, 100 ಹಾಕೊಳ್ಳೋಣ. ಕ್ಲಿಯರ್. ಸೊ 8 1 and 2 ಓಕೆ. 250 1 250 1 3 ಕ್ಲಿಯರ್. 51 1 51 3 ಸೊ 3 × 50 ಎಷ್ಟು? 150. ಮುಗೀತು, ಸಿಂಪಲ್. ಓಕೆನಾ, ಇಷ್ಟೇ, ತೊಂದರೆ ಇಲ್ಲ. ಸೊ ಇದನ್ನ ನೋಡ್ಕೋಬೇಕಾಗುತ್ತೆ ನಾವು. ಫಾರ್ ಎಕ್ಸಾಂಪಲ್ 4% ಇದೆ, 4% ಆಯಿತಾ. 7% ಇದೆ ಅಂದ್ಕೊಳ್ಳಿ. 2A ಅಂದರೆ ಎಷ್ಟು? 14% ಪ್ಲಸ್ 49.49. ಒಂದ್ಸಲ ಡಬಲ್ ಮಾಡೋದು, ಒಂದ್ಸಲ ಸ್ಕ್ವೇರ್ ಮಾಡೋದು, ಸೇಮ್ ಇಂಟ್ರೆಸ್ಟ್ ಇದ್ದರೆ. ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್. ಎ ಕ್ಯಾಂಡಿಡೇಟ್ ಸ್ಕೋರ್ಸ್ 25% ಮಾರ್ಕ್ಸ್ ಅಂಡ್ ಫೇಲ್ಸ್ ಬೈ 68 ಮಾರ್ಕ್ಸ್, while another candidate who scores 50% marks gets 42 marks more than the minimum required marks to pass the examination. Find the maximum marks for the examination ಅಂತ ಕೇಳಿದ್ದಾರೆ. ಒಬ್ಬ ಅಭ್ಯರ್ಥಿ 25% ಅಂಕಗಳನ್ನು ಪಡೆದು 68 ಅಂಕಗಳಿಂದ ಅನುತ್ತೀರ್ಣ ಆಗ್ತಾನೆ. ಅಂದರೆ 25% ತಗೊಂಡು 68 ಅಂಕಗಳಿಂದ ಫೇಲ್ ಆಗ್ತಾನೆ. ಒಂದು ವೇಳೆ ನಾವು 68 ಅಂಕಗಳು ಕೊಟ್ಟರೆ ಅವ್ನು ಪಾಸ್ ಆಗ್ತಾನೆ, ರೈಟ್. ಒಂದು. ವೈಲ್ ಅನದರ್ ಕ್ಯಾಂಡಿಡೇಟ್ ಹೂ ಸ್ಕೋರ್ಸ್ 50% ಮಾರ್ಕ್ಸ್, ಇನ್ನೊಬ್ಬ ಸ್ಟೂಡೆಂಟು 50% ಮಾರ್ಕ್ಸ್ ತಗೊತಾನೆ ಅಂಡ್ 42 ಮಾರ್ಕ್ಸ್ ಜಾಸ್ತಿ ತಗೊತಾನೆ. ಸೊ ಆ 42 ಮಾರ್ಕ್ಸ್ ನಾವು ಮೈನಸ್ ಮಾಡಿದ್ರೆ ಪಾಸಿಂಗ್ ಮಾರ್ಕ್ಸು ಸಿಕ್ತು. ಹಾಗಾದರೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ, ರೈಟ್. ಮಾಡೋಣ ಬನ್ನಿ. ಸೊ ಇದೀ ಕಡೆ ಹೋದರೆ 50 ಅಲ್ಲಿ 25 ಹೋದರೆ ಎಷ್ಟು? 25%. ಇದೀ ಕಡೆ ಬಂದರೆ 42 + 68 ಎಷ್ಟು? 110. 25% ವ್ಯಾಲ್ಯೂ 110 ಆದರೆ 100ನ ವ್ಯಾಲ್ಯೂ ಎಷ್ಟು? 4 ಮಾಡಿದ್ರೆ 440. ಮುಗಿತಾ? 440. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, 13th ಕ್ವಶನ್. ಎ ಶಾಪ್ಕೀಪರ್ ಬಾಟ್ an article for ₹520. At what price should he sell the article to make 10% ಪ್ರಾಫಿಟ್ ಅಂತ. ಒಂದು ವ್ಯಾಪಾರಿ ಒಂದು ವಸ್ತುವನ್ನು 520ಕ್ಕೆ ಖರೀದಿಸಿದ್ದಾನೆ. ನಾನಿದ್ದೀನಿ, ನಾನು ₹520 ಖರೀದಿಸ್ತೀನಿ, 10% ಲಾಭ ಪಡೆಯಲು ಅದನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಇದು 100 ಆದರೆ ನನಗೇನು ಬೇಕು? 10% ಲಾಭ ಅಂದರೆ ಎಷ್ಟು? 110. 00 ಕ್ಯಾನ್ಸಲ್, 00 ಕ್ಯಾನ್ಸಲ್. 52 × 11 ಎಷ್ಟು? 572. ಕ್ಲಿಯರ್. 52 × 11 ಹೆಂಗೆ? 52 ಅಂದರೆ ಇಲ್ಲಿ 2 ಬರ್ಕೊಳ್ಳಿ, 2 + 5 ಎಷ್ಟು? 7 and 5 5 7 ಟೇಬಲ್ ಮಲ್ಟಿಪಲ್ ಟ್ರಿಕ್. ನೆಕ್ಸ್ಟು ನೋಡಿ, ಎಲ್ಲ ಕ್ವಶನ್ಸು ಸಮೇತ ನಾವು RRB NTPC ಮಾಡಿಸಿದ್ವಲ್ಲ, ಅದನ್ನು ಓದಿರೋರು ಇದು ತುಂಬ ಈಸಿ. ಓಕೆ. ಸೊ ನಿತಿನ್ ಆ್ಯಸ್ ₹1616
1617 with him, divided it among his sons Praveen and Rishi and asked them to invest it at 10% rate of interest compounded annually. It was seen that Praveen and Rishi got same amount after 17 and 18 years respectively. How much did Nitin give to Praveen ಅಂತ ಕೇಳಿದ್ದಾರೆ. ಓಕೆ, ಸೊ ನಿತಿನ್ ಬಳಿ 1617 ಐತೆ. ತನ್ನ ಪುತ್ರರಾದ ಪ್ರವೀಣ್ ಮತ್ತು ರಿಷಿ ಇವರ ನಡುವೆ ಹಂಚಿ 10% ವಾರ್ಷಿಕ ಸಂಯುಕ್ತ ಬಡ್ಡಿ ಮೀನ್ಸ್ ಚಕ್ರ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳ್ತಾನೆ. 17 ಮತ್ತು 18 ವರ್ಷಗಳ ನಂತರ ಕ್ರಮವಾಗಿ ಪ್ರವೀಣ್ ಮತ್ತು ರಿಷಿ ಒಂದೇ ಮೊತ್ತವನ್ನು ಪಡೆದರೆ ನಿತಿನ್ ಪ್ರವೀಣ್ಗೆ ಎಷ್ಟು ಕೊಟ್ಟಿರ್ತಾರೆ ಅಂತ. ನೋಡಿ, ಅಮೌಂಟ್ ಸೇಮ್ ಇದ್ದಾಗ, ಇಂಟ್ರೆಸ್ಟ್ ಸೇಮ್ ಇದ್ದಾಗ ನಾನು ಏನಂತ ಹೇಳಿದ್ದೆ, ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/p ಅಂತ ಹೇಳಿದ್ದೆ. ಕ್ಲಿಯರ್? ಹಂಗಾದ್ರೆ ಆರ್ 4:5 ಆದ್ರೆ ಪಿ ಏನಾಗುತ್ತಪ್ಪ 5:4 ಆಗುತ್ತೆ. ಕ್ಲಿಯರ್? ಅದನ್ನೇ ನಾವು ಇಲ್ಲಿ ಮಾಡೋಣ. ಓಕೆನಾ? ಸೊ 17, 18 ಡಿಫ್ರೆನ್ಸ್ ಎಷ್ಟು? 1 ವರ್ಷ. ಸೊ 1 ವರ್ಷ 10% ಅಂದ್ರೆ ಎಷ್ಟು? 10 ಇರೋದು 11 ಆಗುತ್ತೆ ರೇಟು. ಸೊ ಆಗ ಪ್ರಿನ್ಸಿಪಲ್ ಏನಾಗುತ್ತೆ? 11:10 ಆಗುತ್ತೆ. ಟೋಟಲ್ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ? 21. ಸೊ 21ನ ವ್ಯಾಲ್ಯೂ ಎಷ್ಟು? 1617. ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು? ಇದು ಪ್ರವೀಣ್ದು ಮತ್ತು ಇದು ರಿಷಿದು. ಸೊ ಪ್ರವೀಣ್ದಿಗೆ ಎಷ್ಟಿದೆ? 1 7 147. ಎಷ್ಟು ಉಳಿತು? 14 ಉಳಿತು. ಈಗೇನು 147 ಆಯಿತು. 7 77 ಇಂಟು 11 ಎಷ್ಟು? 770 ಮೇಲೆ ಬರಬೇಕು. ಅಂಡ್ 77 ಇಂಟು 11 ಮಾಡೇ ಬಿಡೋಣ. 7 ಹಂಗೆ ಉಳ್ಕೊಳ್ಳೋಣ. 7 + 7 ಎಷ್ಟು? 14. 1 ಕ್ಯಾರಿ. 7 + 1 ಎಷ್ಟು? 840. ಆನ್ಸರ್ ಎಷ್ಟು? 840. ಓಕೆನಾ? So 15th question, the average age of 48 students of a class is 22 years. If the age of the teacher is also included, the average age of the whole group becomes 23 years. The age of the teacher is ಅಂತ ಕೇಳಿದ್ದಾರೆ. ರೈಟ್? ಸೊ ಒಂದು ತರಗತಿಯಲ್ಲಿ 48 ವಿದ್ಯಾರ್ಥಿಗಳಿದ್ದಾರೆ. ಅವ್ರ ಸರಾಸರಿ ಎಷ್ಟು? 22 ವರ್ಷಗಳಂತೆ. ಸೊ ಒಬ್ಬರು ಟೀಚರ್ ಸೇರಿದ್ರೆ ಅಲ್ವಾ, ಎಷ್ಟಾಗ್ತಾರೆ? 48 + 1 ಎಷ್ಟು? 49 ಆಗುತ್ತೆ. ಆಗ ಗುಂಪಿನ ಸರಾಸರಿ ಎಷ್ಟಾಗುತ್ತೆ? 23 ಆಗುತ್ತೆ. ಈ ತರ ಒಬ್ಬರು ಆ್ಯಡ್ ಆದಾಗ ಡೈರೆಕ್ಟ್ ಶಾರ್ಟ್ ಟ್ರಿಕ್ ಏನಂದ್ರೆ 48 + 23 ಎಷ್ಟು? 71. ಆನ್ಸರ್ ಇಷ್ಟೇ. ಇದಾದ್ರೂ ಮಾಡಿ 6. 22 + 49 ಎಷ್ಟು? 71. ಹಿಂಗಾದ್ರೂ ಮಾಡಿ ಆನ್ಸರ್ ಒಂದೇ ಬರುತ್ತೆ. ಕ್ಲಿಯರ್? ತೊಂದರೆ ಇಲ್ಲ. ಕ್ಲಿಯರ್? ನೆಕ್ಸ್ಟ್, ದ ಪ್ರೈಸ್ ಆಫ್ ಪೆಟ್ರೋಲ್ ಇನ್ಕ್ರೀಸಸ್ ಬೈ 60%. ಬೈ ವಾಟ್ ಪರ್ಸೆಂಟ್ ಶುಡ್ ಇಟ್ಸ್ ಕನ್ಸಂಪ್ಷನ್ ಬಿ ರಿಡ್ಯೂಸ್ಡ್ ಸಚ್ ದಟ್ ದ ಎಕ್ಸ್ಪೆಂಡಿಚರ್ ಆನ್ ಇಟ್ ಇನ್ಕ್ರೀಸಸ್ ಬೈ 12% ಓನ್ಲಿ ಅಂತ ಕೇಳಿದ್ದಾರೆ. ಪೆಟ್ರೋಲ್ನ ಬೆಲೆ ಪ್ರತಿ ಲೀಟರ್ಗೆ 60% ಹೆಚ್ಚಾಗಿದೆ. 60% ಹೆಚ್ಚಾಗಿದೆ ಅಂದರೆ 100 ಇರೋದು 60% ಹೆಚ್ಚಾಗ್ತಿದೆ ಅಂದರೆ 160% ಆಗುತ್ತೆ. ವೆಚ್ಚವು ಕೇವಲ 12% ಮಾತ್ರ ಹೆಚ್ಚಾಗಲ್ಲ. ಅದರ ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು ಅಂತ. ಹಾಗಾದರೆ ವೆಚ್ಚ ಎಷ್ಟು ಮಾಡಬೇಕಂತೆ? 112. ಹಾಗಾದರೆ ನಾವು ಎಷ್ಟು ಶೇಕಡ ಕಡಿಮೆ ಮಾಡಬೇಕು? 48. ಓಕೆನಾ? ಎಷ್ಟಕ್ಕೆ? 160% ಬೇಕಂದ್ರೆ 100. 0 0 1 3. ಸೊ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಬೇಕು? 30% ಕಡಿಮೆ ಮಾಡಬೇಕಾಗುತ್ತೆ. ಓಕೆನಾ? ಸೊ ಎಕ್ಸ್ಪೆಂಡಿಚರ್ 12% ಜಾಸ್ತಿ ಆಗುತ್ತೆ. ಕ್ಲಿಯರ್? ಸೊ 17th question, the ratio between two numbers is 19:24. If each number is reduced by 36, the ratio becomes 3:4. Find the sum of the numbers ಅಂತ ಕೇಳಿದ್ದಾರೆ. ಅಲ್ವಾ? ಎರಡು ಸಂಖ್ಯೆಗಳ ಅನುಪಾತ 19:24 ಐತೆ. ಸೊ ಪ್ರತಿ ಸಂಖ್ಯೆಗೂ 36ರಿಂದ ಕಡಿಮೆ ಮಾಡಿದರೆ ಅವಾಗ ಅನುಪಾತ ಏನಾಗುತ್ತೆ? 3:4 ಆಗುತ್ತೆ. ರೈಟ್? ಸೊ ಡಿಫ್ರೆನ್ಸ್ ಎಷ್ಟು? 20. ಡಿಫ್ರೆನ್ಸ್ ಎಷ್ಟು? 16. ಸೊ ನಾವು ಡಿಫ್ರೆನ್ಸ್ನ ಈಕ್ವಲ್ ಮಾಡಿಕೊಂಡ್ರೆ ಆ ಡಿಫ್ರೆನ್ಸ್ನ ಮೇಲೆ 36 ಆಗೋದು. ಇಲ್ಲಿ ನಾವು ಏನು ಮಾಡಬೇಕು? ಈಕ್ವಲ್ ಮಾಡ್ಕೋಬೇಕು. ಕ್ಲಿಯರ್? ಸೊ ಯಾಕೆ ಈಕ್ವಲ್ ಮಾಡ್ಕೋಬೇಕು? ಆ ಕಡೆ ಈ ಕಡೆ ಡಿಫ್ರೆನ್ಸ್ ಇದ್ರೇ ಅಲ್ವಾ ಆ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ. ಸೊ ಇಲ್ಲೆಷ್ಟು? 1 ಎಷ್ಟು? 5. ಸೊ 5ರಿಂದ ಮಲ್ಟಿಪಲ್ ಮಾಡಿದ್ರೆ 15:20 ಆಗುತ್ತೆ. ಇದು 19:24 ಆಗುತ್ತೆ. ಈಗ ಡಿಫ್ರೆನ್ಸ್ ಎಷ್ಟು? 4. ಸೊ 4ರ ವ್ಯಾಲ್ಯೂ ಎಷ್ಟು? 36. ಕ್ಲಿಯರ್? ಸೊ ಅವ್ರು ಏನು ಕೇಳಿದ್ದಾರೆ? ಸಮ್ ಆಫ್ ದ ನಂಬರ್ಸ್. ಸೊ 19 + 24 ಎಷ್ಟು? 43. 43 × 9 9 3 7 ಬರಬೇಕು ಲಾಸ್ಟಲ್ಲಿ. ಸೊ ಒಂದೇ ಆಪ್ಷನ್ 7 ಬರಬೇಕು. ಕ್ಲಿಯರ್? ಸೊ ಹಿಂಗಾದ್ರೂ ಮಾಡಬೇಕು. ಇಲ್ಲ ಸರ್ ನಮ್ಗೆ ಇನ್ನೊಂದು ರೀತಿ ಅಂದರೆ ಇನ್ನೊಂದು ರೀತಿಯೂ ಹೇಳ್ಕೊಡೋಣ ಅಂತಂದರೆ ಸೇಮ್ 19:24 ಬರ್ಕೊಳ್ಳಿ, 3:4 ಬರ್ಕೊಳ್ಳಿ, ಅಂಡ್ -36 ಬರ್ಕೊಳ್ಳಿ. 19:4 ಎಷ್ಟಪ್ಪ? 76. 24 × 3 ಎಷ್ಟು? 72. ಸೊ ಡಿಫ್ರೆನ್ಸ್ ಎಷ್ಟು? 4. ಕ್ಲಿಯರ್? ಸೊ ಇದು 36. ಸೊ 1ನ ವ್ಯಾಲ್ಯೂ 36 ಆಯಿತು. ಸೊ 4ನ ವ್ಯಾಲ್ಯೂ ಎಷ್ಟಾಯಿತು? 36. ಸೊ 9 ಹಿಂಗೆ ಮಾಡಿದ್ರೆ ಒಂದು. ಇಲ್ಲ ಸರ್ ಇನ್ನೊಂದು ಮೆಥಡ್ ಅಂದರೆ ಮಾಡೋಣ. ಸೊ 19x - 36 ಡಿವೈಡೆಡ್ ಬೈ
24x minus 36 is equal to 3/4. ಹಿಂಗೆ ಮಾಡಿದ್ರು ಒಂದೇ, ಹಿಂಗೆ ಮಾಡಿದ್ರು ನಾವು ಒಂದೇ, ಓಕೆನಾ? ಸೊ ನಿಮಗೆ ಸಿಂಪಲ್ ಆಗಬೇಕಂದ್ರೆ ರೇಷಿಯೋಸ್ನ ಈಕ್ವಲ್ ಮಾಡ್ಕೊಳ್ಳಿ, ಅಂದರೆ ಡಿಫ್ರೆನ್ಸಸ್ನ ಈಕ್ವಲ್ ಮಾಡಿಕೊಂಡ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಇಲ್ಲ ಇದು ಬೇಡ ಅಂದರೆ ನಿಮ್ಗೆ ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ. 19 + 24 ಎಷ್ಟು 43. ಸೊ 43 ಮಲ್ಟಿಪಲ್ ಮಾತ್ರ ಚೆಕ್ ಮಾಡಿ, ಮುಗೀತು. ಕ್ಲಿಯರ್? So 18th question, the average score of 7 players was initially recorded as 55. However, it was later discovered that a score of 35 had been mistakenly read as 53. Determine the correct average score ಅಂತ ಹೇಳಿದ್ದಾರೆ. 7 ಆಟಗಾರರ ಸರಾಸರಿ ಮೊದಲಿಗೆ 55 ಇತ್ತು, ಆದರೆ ನಂತರ 35 ಅಂಕಗಳನ್ನು ತಪ್ಪಾಗಿ 53 ಅಂತ ಓದಲಾಗಿದೆ. ಅಂದರೆ 35 ಇರೋದು ರೈಟು, ರಾಂಗ್ ಎಷ್ಟಂತ ಓದಿದ್ದಾರೆ 53. ಹಾಗಾದರೆ ಡಿಫ್ರೆನ್ಸ್ ಎಷ್ಟು 18 + 18 ಡಿವೈಡ್ ಬೈ ಎಷ್ಟು ನಂಬರ್ಸು 17 ಮಾಡಿದ್ರೆ ಆನ್ಸರ್ ಸಿಗುತ್ತೆ. 7 2 ಎಷ್ಟಪ್ಪ 40. ಎಷ್ಟು ಉಳಿತು ಪಾಯಿಂಟ್ ಹಾಕಿದ್ರೆ 40 ಉಳಿತು. ಸೊ 7 5 ಸೊ 55 ಮೈನಸ್ 2.5 ಆನ್ಸರ್ ಎಷ್ಟು 52 ಪಾಯಿಂಟ್ ಸಮಥಿಂಗ್ ಬರಬೇಕು. ಒಂದೇ ಆಪ್ಷನ್ ಇರೋದು. ಕ್ಲಿಯರ್? ಇಷ್ಟೇ ಸಿಂಪಲ್. ಅವರೇಜ್ ತುಂಬ ಮಾಡಿಬಿಟ್ಟಿದ್ದೀನಿ. ಕ್ಲಿಯರ್? ಸೊ ಯಾರಿಗೆಲ್ಲ SSCGD ಅವ್ರ ಕಾನ್ಸೆಪ್ಟು ಬೇಕು, ಕ್ವಶನ್ಸ್ ಇನ್ನೂ ಒಳ್ಳೊಳ್ಳೆ ಕ್ವಶನ್ಸ್ ಬೇಕಂದ್ರೆ ನೀವು NTPCದು ಬೇಕಂದ್ರೆ ನೋಡ್ಬೋದು, ತೊಂದರೆ ಇಲ್ಲ. 19th question, 400 apples were bought at 1200 per 100 and were sold at a profit of rupees 800. Find the selling price per dozen of apples ಅಂತ ಕೇಳಿದ್ದಾರೆ. ರೈಟ್, 400 ಸೇಬುಗಳನ್ನು 1200ಕ್ಕೆ 100ಕ್ಕೆ ಖರೀದಿಸಲಾಯಿತು. ಅಂದರೆ 100 ಸೇಬನ್ನು 1200 ರೂಪಾಯಿ ಖರೀದಿಸ್ತಾರೆ. ಹಾಗಾದರೆ ನಮ್ಮ ಹತ್ರ 400 ಸೇಬ್ ಇದೆ, ಎಷ್ಟು ಖರೀದಿಸಿದಂಗೆ 4800 ಒರಿಜಿನಲ್ ಆಗಿ. ಆಗ ಬಟ್ ಇವ್ರು ಏನು ಮಾಡ್ತಾನೆ, ಚಾಲಕು 800 ರೂಪಾಯಿ ಲಾಭದಲ್ಲಿ ಮಾರಲಾಗುತ್ತೆ. ಆದರೆ 800 ರೂಪಾಯಿ ಮಾಡಿದ್ರೆ ಎಷ್ಟು 5600 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಹಾಗಾದರೆ ಒಂದು ಡಜನ್ ಆಫ್ ಆ್ಯಪಲ್ಸ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಬನ್ನಿ. 5600 ಡಿವೈಡೆಡ್ ಬೈ ಟೋಟಲ್ ಆ್ಯಪಲ್ಸ್ ಎಷ್ಟು 400, ಡಜನ್ ಅಂದರೆ 4 1 4 14 14 ಇಂಟು 13. ಸಿಂಪಲ್ ಟ್ರಿಕ್. 14 ಇಂಟು 14 12 ಇದೆ ಅಲ್ವಾ, ಡಿಫ್ರೆನ್ಸ್ ಏನಿದೆ 13 ಇದೆ. ಸ್ಕ್ವೇರ್ ಮಾಡಿ -1 ಮಾಡಿ ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ 14 ಇಂಟು 12 ಎಷ್ಟು 168. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ 24 ಇಂಟು ನೋಡಿ 23 ಇಂಟು 27 ಮಾಡಿ. ಇಲ್ಲಿ -2 ಡಿಫ್ರೆನ್ಸ್ ಇದೆ, 25ಗೆ ಇಲ್ಲೂ -2 ಡಿಫ್ರೆನ್ಸ್ ಇದೆ. ಅವಾಗ ಏನು ಮಾಡಬೇಕು 25 ಸ್ಕ್ವೇರ್ -2 ಸ್ಕ್ವೇರ್ ಮಾಡಬೇಕು, ಆನ್ಸರ್ ಬರುತ್ತೆ. ಕ್ಲಿಯರ್? ಡಿಫ್ರೆನ್ಸನ್ನು ನೋಡ್ಬೋದು. ಕ್ಲಿಯರ್? ಸೊ ಇದು HW ಮಾಡಿ. ಕ್ಲಿಯರ್? ಇದೊಂದೇ ಕ್ವಶನ್, ಬಿಕಾಸ್ ಇದು ಸ್ವಲ್ಪ ನೀವು ಯಾವ ಥರ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತದೆ. ಕ್ಲಿಯರ್? ಸೊ ಪ್ರಿಪ್ರೇಷನ್ ಆಗಿದ್ದೀರಲ್ವಾ, ಸೊ ಕಮೆಂಟ್ ರೂಪದಲ್ಲಿ ತಿಳಿಸಿ. ಆನ್ಸರ್ ಎಲ್ರಿಗೂ ಬರುತ್ತೆ ಆಲ್ಮೋಸ್ಟ್. ನಾನು ಆಪ್ಷನ್ ಎಲಿಮಿನೇಷನನ್ನು ನಿಮಗೆ 2 ಸೆಕೆಂಡ್ಸಲ್ಲಿ ಹೇಳ್ಕೊಡ್ತೀನಿ ಬೇಕಿದ್ರೆ, ಬಟ್ ನೀವು ಯಾವ ಥರ ಮಾಡ್ತಿದ್ದೀರಾ ಅನ್ನೋದು ನನಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು. ಕ್ಲಿಯರ್? ಸೊ ಒಂದು ಇಂಟು ಬೇಕಂದ್ರೆ ಕೊಡ್ತೀನಿ. ಕ್ಲಿಯರ್? ಸ್ಪೀಡ್ ಆಫ್ ಸ್ಟ್ರೀಮ್ ಎಷ್ಟು 9 ಕಿಲೋಮೀಟರ್ ಅಂದರೆ, ಸೊ ಬೋಟ್ ಕೆನ್ ಗೋ ಡೌನ್ ಸ್ಟ್ರೀಮ್ 56 ಕಿಲೋಮೀಟರ್ ಡೌನ್ ಸ್ಟ್ರೀಮ್. 56 ಡೌನ್ ಸ್ಟ್ರೀಮ್ ಅಂದರೆ D ಪ್ಲಸ್ U ಪ್ಲಸ್ 28 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಅಂಡ್ D ಮೈನಸ್. ಕ್ಲಿಯರ್? D ಗೊತ್ತಿಲ್ಲ, ಇಸ್ X ಪ್ಲಸ್ 9, D ಗೊತ್ತಿಲ್ಲ, X ಮೈನಸ್ 9 ಇಸ್ ಈಕ್ವಲ್ ಟು 7. ಈ ಥರ ಮಾಡ್ತೀರಾ, ಇಲ್ಲ ಆಪ್ಷನ್ ಮುಖಾಂತರ ಹೋಗ್ತೀರಾ, ನಿಮ್ಮ ಇಷ್ಟ. ಬಟ್ ಆಪ್ಷನ್ ಮುಖಾಂತರ ಹೋದ್ರೆ ಈಸಿಯಾಗಿ ಬರುತ್ತೆ ಸೊಲ್ಯೂಷನ್. ಸೊ ಅದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಯಾವುದು. 21 ಕ್ವಶನ್, 2 cones have their heights in the ratio 4:3, ಅಂದರೆ H 4:3, and the radii of their bases in the ratio 1:2. radii ಅಂದರೆ ಏನು 1:2. Find the ratio of their volumes. ಕೋನ್ ಫಸ್ಟ್ ಆಫ್ ಆಲ್ ವ್ಯಾಲ್ಯೂಮ್ ಅಂದರೆ ಏನು, ಕೋನ್ ವ್ಯಾಲ್ಯೂಮ್ 3 pi r ಸ್ಕ್ವೇರ್. ಕ್ಲಿಯರ್? ಸೊ H ಹಿಂಗೆ ಇರುತ್ತೆ, R ಏನಾಗುತ್ತೆ 2 ಸಲ ಬರ್ತದೆ ಸ್ಕ್ವೇರ್, 1 2 ಸ್ಕ್ವೇರ್ 2 ಸ್ಕ್ವೇರ್ 4 2 ಸ್ಕ್ವೇರ್ 4 ಹೋಯ್ತು 3 ಹೋಗಿತ್ತು. ಕ್ಲಿಯರ್? ಸೊ ಅದಕ್ಕೆ ಫಾರ್ಮುಲಾಸ್ ಗೊತ್ತಿರಬೇಕು ನಮಗೆ. ಕ್ಲಿಯರಾ? ನೆಕ್ಸ್ಟ್, ಇಫ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಇಸ್ ಟ್ರಿಪಲ್ಡ್, ವಾಟ್ ಈಸ್ ದ ರೇಷಿಯೋ ಆಫ್ ದ ವ್ಯಾಲ್ಯೂಮ್ ಆಫ್ ದ ಒರಿಜಿನಲ್ ಸ್ಪಿಯರ್ ಟು ದ ವ್ಯಾಲ್ಯೂಮ್ ಸ್ಪಿಯರ್ ಟು ದಟ್ ಆಫ್ ದ ನ್ಯೂ ಸ್ಪಿಯರ್ ಅಂತ ಕೇಳಿ. ಒಂದು ಗೋಳದ ಅರ್ಧ ವ್ಯಾಸ 3 ಪಟ್ಟಿದೆ, 3 ಪಟ್ಟಿದೆ. ಆದರೆ ಸ್ಪಿಯರ್ ಏನಾಗುತ್ತೆ ಕ್ಯೂಬ್ ಆಗುತ್ತೆ, ಬಿಕಾಸ್ ಪೈ ಆರ್ ಕ್ಯೂಬ್. ಕ್ಲಿಯರ್? 1:, ಕ್ಯೂಬ್ ಆದರೆ ಎಷ್ಟು
ಕ್ಲಿಯರ್ ಓಕೆನಾ 4/3 ಪೈ ಆರ್ ಕ್ಯೂಬ್ ಕ್ಲಿಯರ್. ಸೊ 23rd ಕ್ವಶನ್. 2 trains each 180 meter ಲಾಂಗ್. ಎರಡು ಟ್ರೈನ್ ಇದೆ, ಒಂದು 180 ಇನ್ನೊಂದು ಸಮೇತ 180 ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್, ಅಂದ್ರೆ ವೇಗದಲ್ಲಿ ಪರಸ್ಪರ ಎದುರಿಗೆ ಸಾಗುತ್ತಿದೆ ಅಂತ ಓಕೆನಾ. ಸ್ಪೀಡ್ಸ್ ಆಫ್ 50 km/h ಅಂಡ್ 70 km/h ಇನ್ ಹೌ ಮೆನಿ ಸೆಕೆಂಡ್ಸ್ ವಿಲ್ ದೇ ಕಂಪ್ಲೀಟ್ಲಿ ಕ್ರಾಸ್ ಈಚ್ ಅದರ್ ಅಂತ ಕೇಳಿದ್ದಾರೆ. 180 ಮೀಟರ್ ಉದ್ದದ ಎರಡು ರೈಲುಗಳು ಸಮಾಂತರ ಹಳಿಗಳ ಮೇಲೆ 50 ಕಿಲೋಮೀಟರ್ ವೇಗದಲ್ಲಿ ಮತ್ತು 70 ಕಿಲೋಮೀಟರ್ ವೇಗದಲ್ಲಿ ಪರಸ್ಪರ ಎದುರಿಗೆ ಮೀನ್ಸ್ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದಾವೆ. ಅವುಗಳು ಸಂಪೂರ್ಣವಾಗಿ ಪರಸ್ಪರವಾಗಿ ದಾಟಲ್ಲ, ಅಂದ್ರೆ ಟೋಟಲ್ ಕಂಪ್ಲೀಟ್ ಆಗಿ ದಾಟಕ್ಕೆ ಎಷ್ಟು ಸೆಕೆಂಡ್ ಬೇಕು ಅಂತ ಹೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಸೇಮ್ L1 + L2 S × T ರೈಟ್. ಸೊ ಆಪೋಸಿಟ್ ಡೈರೆಕ್ಷನ್ ಬಂದ್ರೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು, ದಟ್ ಇಸ್ 120 km/h ಆಯಿತು. ಸೊ 180 + 180 ಎಷ್ಟು 360 ಮೀಟರ್ ಏನಾಯಿತು ನಮಗೆ ಟ್ರೈನ್ಸ್ದು ಡಿಸ್ಟೆನ್ಸ್ ಆಯಿತು. 50 + 70 ಯಾಕೆ ಆಪೋಸಿಟ್ ಬಂದರೆ ಪ್ಲಸ್ಸು, ಸೇಮ್ ಹೋದರೆ ಮೈನಸ್ ಅಂತ ಹೇಳಿ ರೈಟ್. ಸೊ 120 × 5/18 × T ಬೇಕು ರೈಟ್. 120 1 ಜಾ 120 3 ಜಾ ಓಕೆನಾ. ಸೊ T = 18 ಹಾಕಿದ್ರೆ 3 × 18 ಎಷ್ಟು 54 / 5 5 ಈ ಕಡೆ ಬರುತ್ತೆ ಓಕೆನಾ. ಸೊ ಇಂಟು 2 ಮಾಡಿ ಎಷ್ಟಾಯಿತು 108 ಆಯಿತು. ಇದು 10 ಆಯಿತು. 108 / 10 ಎಷ್ಟು 1 0 ಹೋಗುತ್ತೆ, ಒಂದು ಪಾಯಿಂಟ್ ಬಿಟ್ಟು ಮುಗೀತು. ಎಷ್ಟು 10.8. ಆನ್ಸರ್ ಎಷ್ಟು 10.8 ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್ ಸಿಂಪ್ಲಿಫಿಕೇಶನ್ ಕ್ವಶನ್ಸ್. ಪ್ರತಿಯೊಂದು ಶಿಫ್ಟಲ್ಲಿ 1 2 ಬಂದೇ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ 1 2 ಬಂದೇ ಬರ್ತಾರೆ ಓಕೆನಾ. ಕ್ವಶನ್ ಈ ಥರ ಇದೆ, ಎಲ್ಲೋ ಕಾಣಿಸಲ್ಲ ಸೊ ರೆಡ್ ಮಾಡಿ. ಫೈಂಡ್ ದ ವ್ಯಾಲ್ಯೂ ಆಫ್ 84 / 6 × 91 / 7 + 15 / 2 ಸ್ಮಾಲ್ ಬ್ರಾಕೆಟ್ಸ್ 8 - 6 ಅಂತ ಹೇಳಿದೆ ಓಕೆನಾ. ಸೊ ಟೋಟಲ್ ಫಸ್ಟ್ ನಾವು ಏನು ಮಾಡಬೇಕು, ಬಾಡಮಾಸ್ನ ಯೂಸ್ ಮಾಡ್ಕೋಬೇಕು ರೈಟ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ರೈಟ್ ಓಕೆನಾ. ಫಸ್ಟ್ ಬ್ರಾಕೆಟ್ಸು ಆಫು ಡಿವಿಷನ್ ಮಲ್ಟಿಪ್ಲಿಕೇಶನ್ ಸಬ್ಟ್ರಾಕ್ಷನ್ ಬ್ರಾಕೆಟ್ಸ್ ನೋಡಿ. ಇಲ್ಲಿಂದ ಬಂತು 2 1 ಜಾ 2 ಆಯಿತು. 7 1 ಜಾ 7 13 ಜಾ 91. ಸೊ 13 + 16 ಎಷ್ಟು 29 ಆಯಿತು. ಇಲ್ಲಿಂದ 29 ಬಂತು. ಇದು 84/6 ಆಯಿತು. 6 1 ಜಾ 6 14 ಜಾ ಓಕೆನಾ. ಸೊ 14 × 29 ನಮಗೆ ಆನ್ಸರ್ ಬರುತ್ತೆ ರೈಟ್. ಲಾಸ್ಟಲ್ಲಿ 9 4 ಜಾ 6 ಬರಬೇಕು. ಒಂದು ಆಪ್ಷನ್ ಆಯಿತು, ಒಂದು ಆಪ್ಷನ್ ಆಯಿತು, 2 ಆಪ್ಷನ್ ಉಳಿತೇವೆ. ನೋಡೋಣ ಬನ್ನಿ. ಸೊ 14 9 4 ಜಾ 36 3 ಕ್ಯಾರಿ 9 1 ಜಾ 9 4 2 ಜಾ 8 ಆಯಿತು. 17 + 3 20 2 ಕ್ಯಾರಿ 1 2 ಜಾ 2 2 + 2 ಎಷ್ಟು 4 406. ಆನ್ಸರ್ ಎಷ್ಟು 406 ಓಕೆನಾ. ಸೊ ಫಸ್ಟ್ ನೋಡಿ, ಇದು ದೊಡ್ಡ ಬ್ರಾಕೆಟ್, ಅದರೊಳಗಡೆ ಫ್ಲವರ್ ಬ್ರಾಕೆಟ್ ಇದೆ. ಫಸ್ಟ್ ಅದರೊಳಗಡೆ ಚಿಕ್ಕ ಬ್ರಾಕೆಟ್ ಇದೆ. ಫಸ್ಟು ಈ ಬ್ರಾಕೆಟನ್ನು ಕಂಪ್ಲೀಟ್ ಮಾಡಿ, ಅದಾದಮೇಲೆ ಫ್ಲವರ್ ಬ್ರಾಕೆಟ್, ಅದಾದಮೇಲೆ ದೊಡ್ಡ ಓಕೆ. ಸೊ ಡಿವೈಡೆಡ್ ಬೈ ಮತ್ತೆ ಮಲ್ಟಿಪ್ಲಿಕೇಶನ್ ಇದ್ದರೆ ಫಸ್ಟ್ ಏನು ಮಾಡಬೇಕು, ಡಿವೈಡೆಡ್ ಬೈ ಮಾಡಬೇಕು ಓಕೆನಾ. ಆಫ್ ಇದ್ದರೆ ಆಫ್ ಅಂದ್ರೂ ಇಂಟೆ, ಬಟ್ ಆಫ್ ಅಂತ ಮೆನ್ಷನ್ ಮಾಡಿದರೆ ಮೊದಲು ಆಫೇ ಮಾಡಬೇಕು ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ 4 4 1 ಆಯಿತು, 6 6 1 ಆಯಿತು, 23 × 5 ಎಷ್ಟಪ್ಪ 15 ಇದೆಯಾ ಮುಗೀತು. ಸೊ ಸಿಂಪ್ಲಿಫಿಕೇಶನ್ ಇವೆಲ್ಲ ಈಸಿ ಇರುತ್ತೆ ಕ್ಲಿಯರ್ ಓಕೆನಾ. 25 ಮುಗೀತು, ಅಷ್ಟು ಬೇಕಾ ಓಕೆ 25 ಮುಗೀತು ಓಕೆನಾ. ಯಾರೆಲ್ಲ SSC GDಗೆ ಪ್ರಿಪ್ರೇಷನ್ ಆಗ್ತಿರೋ ದಯವಿಟ್ಟು ಈ ಒಂದು ಸೀರೀಸನ್ನು ಯೂಸ್ ಮಾಡ್ಕೊಳ್ಳಿ ಕ್ಲಿಯರ್. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಶಿವಕುಮಾರ್ ಸರು ತುಂಬ ಒಳ್ಳೆ ಕೆಲಸ ಮಾಡಿದರು, ಬಟ್ ಡ್ಯೂ ಟು ಸಮ್ ಪರ್ಸನಲ್ ಇಶ್ಯೂಸ್ ಅವ್ರು ಮಾಡ್ತಾ ಇಲ್ಲ. ಅವ್ರ ಪರವಾಗಿ ಶಿವಕುಮಾರ್ ಮನೆಗೇನೆ ಕ್ಲಾಸಸ್ ಪರವಾಗಿ ನಾವು ಮಾಡ್ತಾ ಇದ್ದೀವಿ ಓಕೆನಾ. ಸೊ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಕ್ಲಿಯರ್. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.